ಇನ್ನು ರಾಜ್ಯಪಾಲರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯಪಾಲರು ಕೊಟ್ಟಿದ್ದನ್ನ ಓದಬೇಕು, ಹಿಂದೆ ಓದಿದಾರಲ್ಲ. ರಾಜ್ಯಪಾಲರು ಪಕ್ಷದ ವಕ್ತಾರ ಏಜೆಂಟರಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾಷಣ ಓದದಿದ್ರೆ ಅಧಿವೇಶನಕ್ಕೆ ಬಂದಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ ರಾಜ್ಯಪಾಲರು ಹೀಗೆ ಮಾಡ್ತಾ ಇದ್ದಾರೆ, ಹೀಗೆ ಆದ್ರೆ ಸಂಘರ್ಷ ಅನಿವಾರ್ಯ ಅನ್ನೋ ಮಾತನ್ನ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯಪಾಲರು ಕೇವಲ ಒಂದು ಸಾಲಿನ ಭಾಷಣವನ್ನ ಓದಿ ಅಲ್ಲಿಂದ ತೆರಳಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಸಂಘರ್ಷ ಈಗ ತಾರಕಕ್ಕೇರಿದೆ. ಈ ವಿಚಾರವಾಗಿ ಎಂಬಿ ಪಾಟೀಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಪದೇ ಎರಡನೇ ಸಲ ಪ್ರೂವ್ ಮಾಡ್ತಾ ಇದಾರೆ. ಒಂದನೇ ಸಲ ಮನ್ ಪ್ರೂವ್ ಮಾಡಿದಾರೆ ಐ ಆಮ್ ದ ಬಿಜೆಪಿ ಏಜೆಂಟ್ ಅಂತ, ಎರಡನೇ ಸಲ ಮತ್ತೆ ಪ್ರೂವ್ ಮಾಡ್ತಾ ಇದ್ದಾರೆ ಈಸ್ ಅ ಬಿಜೆಪಿ ಏಜೆಂಟ್ ಅಂತ ಹೇಳಿ. ಅಂಡ್ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತಾ ಸರ್? ಸಂಘರ್ಷ ಏನ್ ಸಂಘರ್ಷ ಆಗ್ತದೆ? ರಾಜ್ಯಪಾಲ ಹೊಸ ಸರ್ಕಾರ ಆಗ್ಲಿ ಏನಾಗ್ತದೆ, ಮತ್ತೆ ಅನಿವಾರ್ಯ ಇದೆ. ಯಾರು ಮಾಡಿಕೊಟ್ಟಿದ್ದಾರೆ ಅದನ್ನು? ಸಂಘರ್ಷ ಮಾಡ್ತಾ ಇರುವಂತದ್ದು ರಾಜ್ಯಪಾಲರು. ತಮಿಳುನಾಡಲ್ಲಿ ಇದೇ ತರ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಇದೇ ತರ ಮಾಡ್ತಾ ಇದ್ರೆ. ತಮಿಳುನಾಡದಲ್ಲೂ ಇದೇ ತರ ಆಗಿದೆ. ಮತ್ತೆ ಗವರ್ನರ್ ಇಸ್ ಅ ಬಿಜೆಪಿ ಏಜೆಂಟ್. ಮುಕ್ತವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸರ್ಕಾರ ಸರಿಯಾಗಿ ನಡಿಬಾರ್ದು. ಇದನ್ನ ಅಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರೋಧ ನಾವೇನು ವ್ಯಕ್ತಪಡಿಸಬಾರ್ದು. ನಾವು ಕೇಂದ್ರ ಅವ್ರ ತರ ಗವರ್ನರ್ ತರ ನಾವು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಏಜೆಂಟ್ ಆಗಿರ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.